ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕೃಷ್ಣ ಜನ್ಮಸ್ಥಾನ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ಉತ್ತರ ಡಿ ಉತ್ತರ ಪ್ರದೇಶ್. ಎರಡನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ಶರೀರದ ತಾಪಮಾನ ಎಷ್ಟಿರಬೇಕು? ಎ 98.6, ಬಿ 99.6, ಸಿ 96.6, ಡಿ 90.6. ಉತ್ತರ ಎ 98.6. ಮೂರನೇ ಪ್ರಶ್ನೆ, 10 kg ತೂಕದವರೆಗೆ ಬೆಳೆಯಬಲ್ಲ ಹೂ ಯಾವುದು? ಎ ಟ್ರಪ್ಲೇಶಿಯಾ, ಬಿ ಸೂರ್ಯಕಾಂತಿ, ಸಿ ಕಮಲ, ಡಿ ಗುಲಾಬಿ. ಉತ್ತರ ಎ ಟ್ರಪ್ಲೇಶಿಯಾ. ನಾಲ್ಕನೇ ಪ್ರಶ್ನೆ, ನೀಲಿ ಬಣ್ಣದ ಮಾವಿನ ಹಣ್ಣು ಎಲ್ಲಿ ಕಂಡು ಬರುತ್ತದೆ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಉತ್ತರ ಸಿ ಜಪಾನ್. ಐದನೇ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ್, ಡಿ ಕೇರಳ. ಉತ್ತರ ಡಿ ಕೇರಳ. ಆರನೇ ಪ್ರಶ್ನೆ, ಯಾವ ದೇಶದ ಕಾನೂನನ್ನು ಅತ್ಯಂತ ಕಠಿಣ ಎಂದು ಪರಿಗಣಿಸಲಾಗಿದೆ? ಎ ಭಾರತ, ಬಿ ಸೌದಿ ಅರೇಬಿಯಾ, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಬಿ ಸೌದಿ ಅರೇಬಿಯಾ. ಏಳನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ಬ್ರೆಜಿಲ್, ಸಿ ಚೀನಾ, ಡಿ ಅಮೆರಿಕ. ಉತ್ತರ ಬಿ ಬ್ರೆಜಿಲ್. ಎಂಟನೇ ಪ್ರಶ್ನೆ, ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು? ಎ ಮೈಸೂರು, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಹೈದರಾಬಾದ್. ಉತ್ತರ ಬಿ ಬೆಂಗಳೂರು. ಒಂಬತ್ತನೇ ಪ್ರಶ್ನೆ, ಫೋನ್ ಪೇ ಯಾವ ದೇಶದ ಕಂಪನಿ? ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ರಷ್ಯಾ. ಉತ್ತರ ಎ ಭಾರತ. ಹತ್ತನೇ ಪ್ರಶ್ನೆ, ಭೂಮಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಎ ಬುಧ, ಬಿ ಮಂಗಳ, ಸಿ ಗುರು, ಡಿ ಶುಕ್ರ. ಉತ್ತರ ಶುಕ್ರ ಗ್ರಹ. ಹನ್ನೊಂದನೇ ಪ್ರಶ್ನೆ, ಸೂರ್ಯ ಮುಳುಗುವ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಎ ಭಾರತ, ಬಿ ನಾರ್ವೆ, ಸಿ ಜಪಾನ್, ಡಿ ಬ್ರಿಟನ್. ಉತ್ತರ ಡಿ ಬ್ರಿಟನ್. ಹನ್ನೆರಡನೇ ಪ್ರಶ್ನೆ, ಹಲ್ಲುಗಳು ಪ್ರಮುಖವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ಎ ಪೊಟ್ಯಾಸಿಯಂ, ಬಿ ಕಬ್ಬಿಣಾಂಶ, ಸಿ ಸೋಡಿಯಂ, ಡಿ ಕ್ಯಾಲ್ಸಿಯಂ ಫಾಸ್ಫೇಟ್. ಉತ್ತರ ಡಿ ಕ್ಯಾಲ್ಸಿಯಂ ಫಾಸ್ಫೇಟ್. 13ನೇ ಪ್ರಶ್ನೆ, ಬೀಜಗಳನ್ನು ತನ್ನ ಹೊರಭಾಗದಲ್ಲಿ ಹೊಂದಿರುವ ಹಣ್ಣು ಯಾವುದು? ಎ ಆಪಲ್, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಸ್ಟ್ರಾಬೆರಿ,
ಉತ್ತರ ಡಿ ಸ್ಟ್ರಾಬೆರಿ. 14ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಸೇಬು, ಬಿ ಹಲಸಿನ ಹಣ್ಣು, ಸಿ ಬಾಳೆಹಣ್ಣು, ಡಿ ಮಾವಿನ ಹಣ್ಣು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಇಡೀ ಭಾರತದಲ್ಲಿ ಯಾವ ದೇವರ ಏಕೈಕ ದೇವಾಲಯವಿದೆ? ಎ ಶನಿದೇವ, ಬಿ ವಿಷ್ಣು, ಸಿ ಗಣೇಶ, ಡಿ ಬ್ರಹ್ಮದೇವರು. ಉತ್ತರ ಡಿ ಬ್ರಹ್ಮದೇವರು. 16ನೇ ಪ್ರಶ್ನೆ, ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ ತಯಾರಿಸಲಾಗುತ್ತದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಸಿಂಗಪೂರ್. ಸರಿಯಾದ ಉತ್ತರ ಡಿ ಸಿಂಗಪೂರ್. 17ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಕಬಡ್ಡಿ, ಸಿ ಕುಸ್ತಿ, ಡಿ ಹಾಕಿ. ಉತ್ತರ ಸಿ ಕುಸ್ತಿ. 18ನೇ ಪ್ರಶ್ನೆ, ರಫೇಲ್ ಯುದ್ಧ ವಿಮಾನವನ್ನು ಹಾರಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ಎ ಅವನಿ ಚತುರ್ವೇದಿ, ಬಿ ಶಿವಾಂಗಿ ಸಿಂಗ್, ಸಿ ಭವನ್ ಕಾಂತ, ಡಿ ಮೋಹನ್ ಸಿಂಗ್. ಉತ್ತರ ಬಿ ಶಿವಾಂಗಿ ಸಿಂಗ್. 19ನೇ ಪ್ರಶ್ನೆ, ಗಾಯಗಳು ಬೇಗನೆ ವಾಸಿಯಾಗಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಸಿ ವಿಟಮಿನ್ ಸಿ. 20ನೇ ಪ್ರಶ್ನೆ, ಭಾರತೀಯ ರೂಪಾಯಿ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು? ಎ ರಘುರಾಮ್ ರಾಜನ್, ಬಿ ಉದಯ್ ಕುಮಾರ್ ಧರ್ಮಲಿಂಗಂ, ಸಿ ಅಮಿತಾಬ್ ಕಾಂತ್, ಡಿ ರತನ್ ಟಾಟಾ. ಉತ್ತರ ಬಿ ಉದಯ್ ಕುಮಾರ್. 21ನೇ ಪ್ರಶ್ನೆ, 5 ವರ್ಷದ ಮಗುವಿನ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ಎ 10, ಬಿ 20, ಸಿ 28, ಡಿ 32. ಉತ್ತರ ಬಿ 20 ಹಲ್ಲುಗಳು. 22ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ನಾಲಿಗೆಯನ್ನು ಬಾಯಿಯಿಂದ ಹೊರಗೆ ಹಾಕಲು ಸಾಧ್ಯವಿಲ್ಲ? ಎ ಆನೆ, ಬಿ ಕುದುರೆ, ಸಿ ಜಿರಾಫೆ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. 23ನೇ ಪ್ರಶ್ನೆ, ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡುವುದು ಯಾವ ಕಾಯಿಲೆಯ ಲಕ್ಷಣ? ಎ ಶುಗರ್ ಕಾಯಿಲೆ, ಬಿ ಮೂತ್ರನಾಳ ಸೋಂಕು, ಸಿ ಕ್ಷಯರೋಗ, ಡಿ ಕಿಡ್ನಿ ಕಾಯಿಲೆ. ಉತ್ತರ ಬಿ ಮೂತ್ರನಾಳದ ಸೋಂಕು. 24ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಎ ಶಾಂತಿ ಘಾಟ್, ಬಿ ಸಮಾಧಿ ಸ್ಥಳ, ಸಿ ಶಕ್ತಿ ಘಾಟ್, ಡಿ ರಾಜ್ ಘಾಟ್. ಉತ್ತರ ಡಿ ರಾಜ್ ಘಾಟ್. 25ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕತ್ತೆಗಳ ಜಾತ್ರೆ ನಡೆಯುತ್ತದೆ? ಎ ರಾಜಸ್ಥಾನ್, ಬಿ ಬಿಹಾರ, ಸಿ ಗುಜರಾತ್,
ಡಿ ಛತ್ತೀಸ್ಗಢ. ಉತ್ತರ ಎ ರಾಜಸ್ಥಾನ್. 26ನೇ ಪ್ರಶ್ನೆ. ಯಾವ ಪ್ರದೇಶದಲ್ಲಿ ಅತ್ಯಂತ ಶುದ್ಧವಾದ ಪೆಟ್ರೋಲ್ ದೊರೆಯುತ್ತದೆ? ಎ ದೆಹಲಿ, ಬಿ ಹರಿಯಾಣ, ಸಿ ಗುಜರಾತ್, ಡಿ ಗೋವಾ. ಉತ್ತರ ಡಿ ಗೋವಾ. 27ನೇ ಪ್ರಶ್ನೆ. ಅತಿಯಾಗಿ ಜಂಕ್ ಫುಡ್ ತಿನ್ನುವುದರಿಂದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ಎ ಹೃದಯ, ಬಿ ಲಿವರ್, ಸಿ ಶ್ವಾಸಕೋಶ, ಡಿ ಕಿಡ್ನಿ. ಉತ್ತರ ಬಿ ಲಿವರ್. 28ನೇ ಪ್ರಶ್ನೆ. ದ್ರಾಕ್ಷಿಯಲ್ಲಿ ಯಾವ ವಿಟಮಿನ್ ಅತಿ ಹೆಚ್ಚಾಗಿ ಕಂಡುಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಸಿ. 29ನೇ ಪ್ರಶ್ನೆ. ನಿಂತು ನೀರು ಕುಡಿಯುವುದರಿಂದ ದೇಹದ ಯಾವ ಭಾಗದ ಕೀಲ್ನೋವು ಉಂಟಾಗುತ್ತದೆ? ಎ ಸೊಂಟ, ಬಿ ಮಣಿಕಟ್ಟು, ಸಿ ಇಮ್ಮಡಿ, ಡಿ ಮೊಣಕಾಲು. ಉತ್ತರ ಡಿ ಮೊಣಕಾಲು. 30ನೇ ಪ್ರಶ್ನೆ. ಊಟಕ್ಕೆ ಮೊದಲು ಯಾವ ಹಣ್ಣನ್ನು ತಿಂದರೆ ತೂಕ ವೇಗವಾಗಿ ಕಡಿಮೆ ಆಗುತ್ತದೆ? ಎ ದ್ರಾಕ್ಷಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಖರ್ಜೂರ, ಡಿ ಸೇಬು. ಉತ್ತರ ಡಿ ಸೇಬು.